ಅದೇ ರೀತಿಯಾಗಿ ಹನುಮರೆಡ್ಡಿ ಟಿ ಸರ್ ಕೂಡ ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದೆ ಅಂತ ಹೇಳಿದ್ರು. ಹಾಗಾಗಿ ಅವರಿಗೊಂದು ಅನಿಸಿಕೆ ವ್ಯಕ್ತಪಡಿಸಕ್ಕೆ ಅವಕಾಶ ಕೊಡ್ತಾರೆ. ಶ್ರೀ ಗುರು ಹುಲಿಕೇಶ್ವರ ಪ್ರೌಢಶಾಲೆ ಕಲ್ಕೇರಿ 2009ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಸಾಲಿನ ತರಗತಿ ವಿದ್ಯಾರ್ಥಿಗಳ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಗಂಗಾಧರ ಹಳ್ಳಿಗೇರ್ ಸರ್ ಅವರೇ, ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾನಾ ಸಾಹೇಬ್ ದೇಸಾಯಿ ಅವರೇ, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಗುರುಗಳಾಗವೇ, ವಿದ್ಯಾರ್ಥಿ ಮಿತ್ರರೇ, ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳೇ, ನಾನು 3 ಅಂಶಗಳ ಮೇಲೆ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಗುರು ಶಿಷ್ಯರ ಪರಂಪರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರು ಗೋವಿಂದ ಭಟ್ಟ ಮತ್ತು ಕೃಷ್ಣ ಸೇರಿಪರು, ಸ್ವಾಮಿ ವಿವೇಕಾನಂದ ಮತ್ತು ಪರಮಹಂಸರು, ಏಕಲವ್ಯ ಮತ್ತು ದ್ರೋಣಾಚಾರ್ಯ, ಈ ಗುರು ಪರಂಪರೆಯಲ್ಲಿ ಶ್ರೇಷ್ಠವಾದಂತಹ ಗುರು ಪರಂಪರೆ ಭಾರತದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳಿಗೆ ನಮ್ಮ ತುಳುನಾಟ ಏನಂತಂದ್ರೆ, ನೀವು ಬಹಳಷ್ಟು ಸಾಧನೆಯನ್ನ ಮಾಡಿ ವಿಶೇಷವಾಗಿರ್ತಕ್ಕಂಥ ರೈತರಾಗಿರ್ಬೋದು, ನೌಕರಸ್ಥರಾಗಿರ್ಬೋದು, ಸರ್ಕಾರಿ ಉದ್ಯೋಗಿಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ತಾವುಗಳು ಈ ಶಾಲೆಯನ್ನು ಮರೆಯಲಾರದೆ ಈ ಶಾಲೆಗೆ ಸಹಾಯ ಸಹಕಾರ ತಮ್ಮಿಂದ ಸಿಗಲಿ ಅಂತೇಳಿ ನಾನು ಮೊದಲನೇದಾಗಿ ಆಶಿಸ್ತೇನೆ. ಜೊತೆಗೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ನಿಮ್ಗೆ ಕೈ ಸಿಕ್ಕಂತ ಸಂದರ್ಭದಲ್ಲಿ ನೀವು ಏನ್ ಸಾಧನೆಯನ್ನ ಮಾಡಿ ಯಾವ ಮಟ್ಟದಲ್ಲಿದ್ದೀರಿ ಅದನ್ನು ಬಂದು ಒಂದು 5 ನಿಮಿಷ 10 ನಿಮಿಷ ಶಾಲೆಯ ತರಗತಿಗಳಲ್ಲಿ ಮಾತನಾಡಿದ್ರೆ ನಮ್ಮ ಈ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸಿಕ್ಕು ನಾವು ಈಗ ಹಾಕಬೇಕು ಅಂತಕ್ಕಂಥ ಒಂದು ವಿಶೇಷವಾದಂತಹ ಪ್ರಯತ್ನವನ್ನು ನಮ್ಮ ಮಕ್ಕಳು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ 2 ವಿಚಾರಗಳನ್ನು ಹೇಳ್ತೀನಿ. ಪುಟ್ಟರಾಜ ಗವಾಯಿಗಳಿಗೆ ಒಬ್ರು ಬಂದು ಪ್ರಶ್ನೆಯನ್ನು ಮಾಡ್ತಾರೆ, ಗುರು ಅಂದ್ರೆ ಹೆಂಗಿರಬೇಕು ಅಂತ. ಪುಟ್ಟರಾಜ ಗವಾಯಿಗಳು ಹೇಳ್ತಾರ, ಯಾವ ಗುರು ಶಿಷ್ಯನ ಮನಸ್ಸನ್ನ ಓದ್ತಾನೆ ಅವನೇ ನಿಜವಾಗಿರ್ತಕ್ಕಂಥ ಗುರು. ಶಿಷ್ಯನಿಗೆ ಏನ್ ಬೇಕು ಅದನ್ನ ಕಲಿಸ್ಬೇಕಂತ ಹೇಳಿ ಬೇಸರಿಯಿಂದ ಮಾಡ್ತಾನೆ ಅವನೇ ನಿಜವಾದ ಗುರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು 2 ವಿಚಾರಗಳನ್ನು ಹೇಳ್ತೀನಿ. ಒಂದು, ಸನ್ಮಾನ್ಯ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಟೌನ್ ಹಾಲ್ ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇತ್ತು. ಇಂಥ ಒಂದು ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಬ್ಬ ಹಣ್ಣಣ್ಣ ಆಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು ಕೋಲ್ ಹಿಡ್ಕೊಂಡು ಆ ಸಭಾಭವನದ ಹಿಂದುಗಡೆ ಬಂದು ಒಂದು ಕುರ್ಚಿಯಲ್ಲಿ ಕುತ್ಕೊಂಡ್ಬಿಡ್ತಾರೆ. ಯಾರಿಗೂ ಏನು ಹೇಳಲ್ಲ. ಬಂಗಾರಪ್ಪನವರು ಮಾತನಾಡ್ತಿರ್ತಾರೆ ಸಭೆಯಲ್ಲಿ. ಮಾತನಾಡೋದನ್ನ ಅರ್ಥಕ್ಕೆ ನಿಲ್ಲಿಸಿ ಸೀದಾ ವೇದಿಕೆಯಿಂದ ಹೇಳೋದು ದಡದ ಹೋಗಿ ಆ ಗುರುಗಳಿಗೆ, ಆ ಹಿರಿಯರಿಗೆ, ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ದೀರ್ಘದಿಂದ ನಮಸ್ಕಾರವನ್ನು ಹಾಕ್ತಾರೆ. ಸಭೆಯಲ್ಲಿದ್ದಂಥವ್ರು ಎಲ್ರಿಗೂ ಆಶ್ಚರ್ಯ. ಬಂಗಾರಪ್ಪನವರು ಮುಖ್ಯಮಂತ್ರಿಗಳು ಮಧ್ಯದಲ್ಲೇ ಭಾಷಣವನ್ನು ಬಿಟ್ಟು ಹೋಗಿ ನಮಸ್ಕಾರ ಮಾಡಿದ್ರು. ಅಂದ್ರೆ ಯಾಕೆ ನಮಸ್ಕಾರ ಮಾಡಿದ್ರು? ಆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಯಾರು ಅಂತೇಳಿ ಪ್ರಶ್ನೆಯನ್ನ ಮಾಡ್ಕೊತಾರೆ. ಬಂಗಾರಪ್ಪನವರು ಸೀದಾ ನಮಸ್ಕಾರ ಮಾಡಿ ಆ ವಯೋವೃದ್ಧ ಹಣ್ಣಣ್ಣಾದ ಮುದುಕರನ್ನ ಸೀದಾ ವೇದಿಕೆ ಮೇಲೆ ಕರ್ಕೊಂಡು ಬಂದು ತಮ್ಮ ಪಕ್ಕದಲ್ಲೇ ಕೂರಿಸ್ಕೊಂತಾರೆ. ಹೇಳ್ತಾರೆ ಬಂಗಾರಪ್ಪನವರು, ಇವರು ಬೇರೆ ಯಾರು ಅಲ್ಲ, ನಾವು ಶಿವಮೊಗ್ಗದಲ್ಲಿ ಓದುವಾಗ ನನಗೆ ಕಲಿಸಿರ್ತಕ್ಕಂಥ ಗುರುಗಳು ತೋಸೋ ಶ್ಯಾಮರಾಯರು. ಆ ಗುರುವಿಗೆ ಇವತ್ತು ನಾನು ನಮಸ್ಕಾರ ಮಾಡಿ ಆ ಗುರುವಿಗೆ ನನಗೆ ಕಲಿಸಿದ್ದಕ್ಕಾಗಿ ನಾನು ಇವತ್ತು ಮುಖ್ಯಮಂತ್ರಿ ಆಗಿದ್ದೀನಿ. ರಾಜ್ಯವನ್ನ ಆಳ್ತಕ್ಕಂಥ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ನಾನು ಕಲಿಸಿರ್ತಕ್ಕಂಥ ಗುರುಗಳು. ಆ ಗೌರವ ಅವರಿಗೆ ಸಲ್ಲಬೇಕು. ಹಾಗಾಗಿ ನಾನು ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಬಂದೆ ಅಂತಕ್ಕಂಥ ಮಾತನ್ನು ಬಂಗಾರಪ್ಪನವರು ತುಂಬಿದ ಸಭೆಯಲ್ಲಿ ಹೇಳ್ತಾರೆ. ಹಾಗಾಗಿ ಗುರು ಪರಂಪರೆ ಬಹಳಷ್ಟು ಸಿಗ್ತಕ್ಕಂಥದ್ದು ಗೌರವ ಯಾರ ಕಡೆಯಿಂದ ಅಂದ್ರೆ ಶಿಷ್ಯರ ಕಡೆಯಿಂದ ಸಿಗುತ್ತೆ. ಇನ್ನೊಂದು ಪ್ರಸಂಗವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಈ ದೇಶದಲ್ಲಿರ್ತಕ್ಕಂಥ ಶ್ರೇಷ್ಠ ರಾಷ್ಟ್ರಪತಿಗಳು. ಅವರು ಕೂಡ ನಮ್ಮ ಹಾಗೆ ಗುರುಗಳ ಹಾಗೆ ಮಕ್ಕಳಿಗೆ ಪಾಠ ಮಾಡಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥವ್ರು. ದೆಹಲಿಯಲ್ಲಿ ಒಂದ್ಸತಿ ಉತ್ತಮ ಶಿಕ್ಷಕ, ಆದರ್ಶ ಶಿಕ್ಷಕರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ದೊಡ್ಡ ಸಮಾರಂಭ ರಾಷ್ಟ್ರಪತಿ ಭವನದಲ್ಲಿ ನಡೆದಿತ್ತು. ಆ ರಾಷ್ಟ್ರಪತಿ ಭವನದಲ್ಲಿ ಪ್ರಶಸ್ತಿಗಳನ್ನ ವಿತರಣೆ ಮಾಡ್ತಾ ಕರ್ನಾಟಕದ ಸರಣಿ ಬಂದಾಗ ಮೈಸೂರಿಗೆ ಒಬ್ಬ ಶಿಕ್ಷಕರಿಗೆ ಉತ್ತಮ ಆದರ್ಶ ಶಿಕ್ಷಕ ಅಂತ ಪ್ರಶಸ್ತಿ ನೀಡ್ತಾರೆ. ನೀಡಿದ ತಕ್ಷಣವೇ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ರಾಧಾಕೃಷ್ಣನ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಮೈಸೂರಿನವರ ಶಿಕ್ಷಕರೇ? ಹೌದು ಗುರುಗಳೇ, ನಾವು ಮೈಸೂರಿನವರು. ನೀವು ಎಲ್ಲಿ ಓದಿದ್ದೀರಿ? ನಾ ಇಂಥ ಕಾಲೇಜಿನಲ್ಲಿ ಓದಿದ್ದೀನಿ. ಹಾಗಾದ್ರೆ ನಾನು ಅದೇ ಕಾಲೇಜಿನಲ್ಲಿ ಪಾಠ ಮಾಡಿದ್ಮೇಲೆ ನಿಮಗೆ ಗೊತ್ತಿದೆಯಾ?
ಹೌದು ಗುರುಗಳೇ, ನೀವು ಪಾಠ ಮಾಡಿದ್ದೀರಿ, ಅದು ನನಗೆ ಗೊತ್ತು. ನೀವು ಯಾವ ಬ್ಯಾಚ್ ನಲ್ಲಿ ಇದ್ರಿ? ಬಹುಶಃ 2009ನೇ ಬ್ಯಾಚ್. ಹಂಗಂದ್ರೆ ಪ್ರಶ್ನೆಯನ್ನು ಮಾಡ್ತಾರೆ, ನೀವು ಯಾವ ಬ್ಯಾಚ್ ನಲ್ಲಿ ಓದಿದ್ದೀರಾ ಗುರುಗಳೇ ಅಂತ ಕೇಳ್ತಾರೆ. ಸರ್, ನಾ ಇಂಥ ಬ್ಯಾಚ್ ನಲ್ಲಿ ಹೋಗಿದ್ದೀನಿ, ನೀವು ಸ್ಟೂಡೆಂಟ್. ಹೌದು ಗುರುಗಳೇ, ನೀವೇ ನನ್ನ ಗುರುಗಳು ಅಂತ ಹೇಳ್ತಾರೆ. ಕೊನೆಗೆ ಒಂದು ಮಾತು ಕೇಳ್ತಾರೆ, ಹಾಗಾದ್ರೆ ನನ್ನ ಈ ಬ್ಯಾಚಿನ ಸ್ಟೂಡೆಂಟ್ ನಲ್ಲಿ ಹಿಂದ್ಗಡೆ ಮೂಲೆಯಲ್ಲಿ ಕೂತ್ಕೊಂಡು ಬಹಳಷ್ಟು ಕೆಲಸ ಮಾಡ್ತಿದ್ನಲ್ಲ, ಆ ವಿದ್ಯಾರ್ಥಿ ಏನಾಗ್ಯಾನ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ ತಕ್ಷಣ ಪ್ರಶಸ್ತಿ ಸ್ವೀಕರಿಸಿರ್ತಕ್ಕಂಥ ಶಿಕ್ಷಕರು ಹೇಳ್ತಾರೆ, ಆ ಹಿಂದ್ ಕುಂತು ಕೆಲಸ ಮಾಡಿದ ವಿದ್ಯಾರ್ಥಿ ಬೇರೆ ಯಾರಲ್ಲ ರಾಷ್ಟ್ರಪತಿಗಳೇ, ನಾನೇ ನಿಮ್ಮ ಶಿಷ್ಯ ಅಂತೇಳಿ ಮತ್ತೆ ದೀರ್ಘದಲ್ಲಿ ನಮಸ್ಕಾರ ಆಗ್ತಾರೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಈ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಇಂತಹ ಪ್ರಸಂಗಗಳು ಸಾಕಷ್ಟು ಬಾರಿ ಆಗಿರ್ತವೆ. ಒಂದಾನೊಂದು ಕಾಲದಲ್ಲಿ ನೀವು ಕೂಡ SS ಪಾಟೀಲ್ ಅಜ್ಜರು ಅವ್ರು ನೋಡ್ಕೊಂಡು ಬೆಳೆದಿರ್ತಕ್ಕಂಥವ್ರು, ಈ ಶಾಲೆಯಲ್ಲಿ ಪಾಠ ಮಾಡಿರ್ತಕ್ಕಂಥ ಗುರುಗಳನ್ನ ನೋಡ್ಕೊಂಡು ಬೆಳೆದಿರ್ತಕ್ಕಂಥವ್ರು. ನೀವು ಈಗ ಉನ್ನತವಾದ ಸ್ಥಾನಕ್ಕೆ ಏರಿದಾಗ ಬಹಳ ಖುಷಿ ಪಡೋರು ಯಾರಪ್ಪ ಅಂದ್ರೆ ನಮ್ಮ ದೇಸಾಯಿ ಸರ್ ಅವರು, ನಮ್ಮ SS ಪಾಟೀಲ್ ಅಜ್ಜರ್ ಅವರು, ಹಾಗೂ ಇಲ್ಲಿರ್ತಕ್ಕಂಥ ಗುರುಗಳು ಅಂತಕ್ಕಂಥ ಮಾತನ್ನು ತಮಗೆ ಹೇಳ್ತಾ, ಈ ಶಾಲೆಯನ್ನ ಮರಿಬೇಡಿ. ಈ ಶಾಲೆಗೆ ನಿಮ್ಮ ಸಹಾಯ ಸಹಕಾರ ಮತ್ತೆ ಏನಾದ್ರೂ ಇಲ್ಲಿ ಬಡ ಮಕ್ಕಳು ಓದ್ತಿದ್ರಂದ್ರೆ ಆ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನೀವು ಹಳೆಯ ವಿದ್ಯಾರ್ಥಿಗಳು ಮಾಡಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತು ಶಿಕ್ಷಕ ಸನ್ಮಾನವನ್ನು ಸದಸ್ಯರಾಗಿ ಉತ್ತರಿಸಿದಂತ ಹನುಮಂತ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಿಂದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ನಿರ್ಧರಿಸುವಂತ ತುರ್ತು ಸಂದರ್ಭ ಬಂದಿದೆ.